ಹುಟ್ಟುಹಬ್ಬ ಯಾವ ರೀತಿ ಆಚರಣೆ ಮಾಡಿದ್ರಿ? ಏನಿವತ್ತು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಮೂಲೆಗಳಲ್ಲೂ ಮಾರ್ಚ್ 27ನೇ ತಾರೀಕು ರಾಮಚರಣ್ ಹಬ್ಬ ಅಂದರೆ ಆಗಸ್ಟ್ 22ನೇ ತಾರೀಕು ಚಿರಂಜೀವಿದು ಯಾವ ಥರ ನಡ್ಕೊಂಬರ್ತಾಯಿತ್ತು ಅದು ಎರಡರಷ್ಟು ಇವಾಗ ನಮ್ಮ ಕರ್ನಾಟಕದಲ್ಲಿ, ಆಂಧ್ರದಲ್ಲಿ, ತಮಿಳ್ನಾಡಲ್ಲಿ ಎಲ್ಲ ಕಡೆಯೂ ಮಾಡ್ಕೊಂಬರ್ತಾರೆ. ಈ ವರ್ಷವೂ 11 ವರ್ಷವೂ ನಾವು ನಮ್ಮ ಹಳೆಯ ಸಂಘಟನೆಯಲ್ಲಿ ಯಾರ್ಯಾರು ಸೀನಿಯರ್ ಇದ್ದಾರೋ ನಮ್ಮ ಇವಾಗ ಇರೋ ಯೂತ್ ಹುಡುಗರನ್ನು ಎಲ್ಲ ಸೇರಿಕೊಂಡು 11 ಕಾರ್ಯಕ್ರಮನೂ ನಮಗೆ ಸಾಥ್ ಕೊಡ್ತಾರೆ. ಎಸ್ಪೆಷಲಿಯಾಗಿ ಅವ್ರಿಗೆ ವಂದನೆಗಳಾಗಲಿ ಹೇಳ್ತೀನಿ. ಇವಾಗ ಪಿಠಾಪುರಮಲ್ಲಿ ನಡೆದಿರೋಂಥ ಪವನ್ ಕಲ್ಯಾಣ್ ಮುಖ್ಯಮಂತ್ರಿ ಆಗಿದ್ದಾರೆ. ಅವರೂ ಅಷ್ಟೇ ಇವ್ರು ಮಾಡ್ತಾರೋ ಇಲ್ವೋ ಅನ್ನೋ ಮಟ್ಟದಲ್ಲಿ ಅವ್ರನ್ನ ಇದು ಮಾಡ್ತಾಯಿದ್ರು. ಆದರೆ 21 ಸೀಟೂ 51-2 ಸೀಟು ಕೊಟ್ಟಿದ್ರು ಇವತ್ತು ಅವರು CM ಆಗ್ತಾಯಿದ್ರು. ಅವ್ರ ಅಣ್ಣನ ಹೆಸರಲ್ಲಿ ಇವತ್ತು ಪವನ್ ಕಲ್ಯಾಣ್ ಮಾಡ್ತಾಯಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಬಾಬಾಯ್ ಇವತ್ತು ಬಡವರಿಗೆ, ಬಡ ಜೀವಗಳಿಗೆ ಎಲ್ಲಿ ಹೋಗಿ ಇವ್ರು ಇದು ಮಾಡ್ತಾರೆ ಅಂತೇಳಿ ನಮ್ಮ ರಾಮಚರಣ್ ಅವರು ತಂದೆ ಹೇಳ್ಕೊಟ್ಟಿರೋಂಥ ಇದಕ್ಕೆ ಬೆಂಬಲ ನೀಡಿ ಒಳ್ಳೆ ಮಗನ ಅನ್ಸ್ಕೊಂಡಿದ್ದಾನೆ ರಾಮಚರಣ್ ಅವ್ರಿಗೆ. ಮೊದಲನೇದಾಗಿ ನಮ್ಮ ಮೆಗಾ ಅಭಿಮಾನಿಗಳಿಗೆಲ್ಲನೂ ನಮಸ್ಕಾರಗಳು. ನಡ್ಕೊಂಡು ಬರ್ತಾ ಇದ್ದಾರೆ. ನಮಗೆಲ್ಲ ಅಭಿಮಾನಿಗಳಿಗೆ ಒಂದು ಸಂತೋಷ. ಯಾವುದೇ ಒಂದು ಕಾಂಟ್ರವರ್ಸಿ ಇಲ್ದಿರ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ಅವರು ಹೆಸರು ಮಾಡಿದ್ದಾರೆ. ನಮ್ಮ ಚಿರಂಜೀವಿ ಅವರಾಗಲಿ, ಅವ್ರ ಚಿರಂಜೀವಿ ಮಕ್ಕಳಾಗಲಿ, ಅವರ ತಮ್ಮಾದಂಥ ಪವನ್ ಕಲ್ಯಾಣ್ ಅವರು ಇವತ್ತು ನೋಡಿ ನಮ್ಮ ಇಡೀ ಸನಾತನ ಧರ್ಮ ಉಳಿಬೇಕಾದ್ರೆ ಅವರು ಮಾಡ್ತಕ್ಕಂಥ ಸೇವೆ ನಿಜವಾಗ್ಲೂ ಪವನ್ ಕಲ್ಯಾಣ್ ಅವರು ಮಾಡ್ತಾ ಇದ್ದಾರಲ್ಲ ಸೇವೆ ಅಂತೂ ತುಂಬ ಜನಕ್ಕೆ ಆಗಲಿ ಪ್ರತಿಯೊಂದು ಇದರಲ್ಲೂ ಸಹಕಾರ ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ರಾಮಚರಣ್ ಅವ್ರಿಗೂ ಆ ಭಗವಂತ ಒಳ್ಳೆ ಆರೋಗ್ಯ, ಐಶ್ವರ್ಯ, ಒಂದು ಉನ್ನತ ಸ್ಥಾನ ಕೊಡಲಿ. ಅದೇ ರೀತಿ ಒಂದು ಅವಾರ್ಡ್ಸನ್ನು ಅವ್ರಿಗೆ ಬರಬೇಕು ಅಂತೇಳಿ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸೇವೆ ಮಾಡ್ಕೊಂಡು ಬರ್ತಾ ಇದೆ. ಆ ರೀತಿಯಲ್ಲಿ